ದೇವಸ್ಥಾನ ಬಾಗ್ಲಾಕಿರ್ತಾರೆ, ದೇವ್ರು ಕಲ್ಲಿಂದಾಗಿರುತ್ತೆ, ನೆಲಾನು ಕಲ್ಲಿಂದಾಗಿರುತ್ತೆ, ಕೆಳಗಡೆ ಇರೋ ಕಲ್ಲನ್ನ ಎಲ್ಲರೂ ತುಳಿತಾ ಇರ್ತಾರೆ. ದೇವ್ರ ಕಲ್ಲಿಗೆ ಪೂಜೆ ಅಭಿಷೇಕ ನೈವೇದ್ಯ ಮಾಡ್ತಿರ್ತಾರೆ. ಆ ದೇವ್ರ ಕಲ್ಲನ್ನ ಕೆಳಗಡೆ ಇರೋ ಕಲ್ಲು ಕೇಳುತ್ತೆ, ದೇವರೇ ಒನ್ಸ್ ಅಪಾನ್ ಎ ಟೈಮ್ ನೀನು ಕಲ್ಲು ನಾನು ಕಲ್ಲು, ಆದ್ರೆ ಇವತ್ತು ನಿನ್ನೆ ಪೂಜೆ ಮಾಡ್ತಾ ಇದಾರೆ, ನನ್ನನ್ನೇ ಕಾಲಲ್ಲಿ ತುಳಿತಾ ಇದಾರೆ ಅಂತ. ಆಗ ದೇವ್ರ ಕಲ್ಲು ಹೇಳ್ತೈತೆ, ಮಗನೇ ಅವತ್ತು ಶಿಲ್ಪಿ ಕೆತ್ತಾಗ ಬಂದಾಗ ಒಂದೇ ಪೀಸ್ ಆದ್ರೆ ಎಷ್ಟೇ ತಿಂದಿದ್ರೆ ಇವತ್ತು ರೇಂಜಿಗೆ ಬಂದಿರ್ಬೇಕು ಅಂತ. ಸ್ವಲ್ಪ ಲಾಠಿ ತಗೊಂಡು ನಾಯಿನ ಹೊಡಿರಿ, ನಾಯಿ ಲಾಠಿ ಎಳ್ಕೊಳ್ಳುತ್ತೆ. ಅದೇ ಲಾಠಿ ತಗೊಂಡು ಸಿಂಹ ನೋಡಿರಿ, ಹೊಡೆದಿರೋನ್ ಎಳ್ಕೊಳ್ಳುತ್ತೆ. ಯಾಕೆ ಗೊತ್ತಾ? ನಾಯಿಗೆ ಲಾಠಿ ಪ್ರಾಬ್ಲಮ್ಮು, ಸಿಂಹಕ್ಕೆ ಹೊಡೆದಿರೋನ್ ಪ್ರಾಬ್ಲಮ್ಮು. ಲಯನ್ ಆಟಿಟ್ಯೂಡ್. ಒಂದು ಕಷ್ಟ ಬಂದಾಗ ಸುಟ್ಟಾಲ್ನಿ ಪಕ್ಕಿನ ಟೊಳ್ಳಿ ತಿತ್ಕೊಂಡ್ ಪರಾಡೆ ಕಾದು నువ్వు ಯಾಲ ನೀನ್ ಮೈ ಮರ್ತರೆ ತಾನೇನೋ ಪಕ್ಕದವನ್ ಕಳ್ತನ ಮಾಡಕ್ಕಾಗೋದು? ಯಾವನೋ ಕಳ್ತನ ಮಾಡ್ದಂದ್ರೆ ನೀನು ಮೈ ಮರ್ತಿರ್ತೆ ತಾನೆ? ನಿನ್ನ ತಪ್ಪನು ನೀನು ಒಪ್ಕೋಬೇಕು ತಾನೆ? ನಿನ್ನ ಮಿಸ್ಟೇಕ್ನು ನೀನು ಒಪ್ಕೋಬೇಕು ತಾನೆ? ನಾನು ಹೇಳೋದಿಷ್ಟೇ, ನಿಂದು ತಪ್ಪಿರುತ್ತೆ ಸೋಲಲ್ಲಿ. ನೀವೊಂದು ಸೋತಾಗ ನಿಂದು ತಪ್ಪಿರುತ್ತೆ. ಎಕ್ಸಾಮ್ಲ ಕೊಂದ್ರು ಸತ್ತರು ಎಂತ ಕಷ್ಟಪಡಿಸೋದು, 6 ಫೇಲ್. ಯಾರ చదివింటావు ಶುಭ್ರ అంత ఫ్రెండ్లు చదువుకొచ్చింటాడు, నువ్వు నమ్ముకుంటా పోయింటావు. వాడు నిన్ను నమ్మింటాడు, నువ్వు వాడిని నమ్మింటావు. వాడు చదివిండలే, నువ్వు చదివిండలే. సార్ ఇవన్నీ మీకు ఎగ్జాక్ట్ గా ఎట్లా తెలుసు సార్? మేము అట్లేరా. ಬಟ್ ಚೆನ್ನಾಗಿ ಓದ್ಬೇಕು. ಪಕ್ಷಿ ತರ ಆರೋದ್ ಕಲ್ತಿದೀವಿ, ಮೀನ್ ತರ ಈಜೋದ್ ಕಲ್ತಿದೀವಿ, ಆದ್ರೆ ಮನುಷ್ಯನ್ ತರ ನಾವಿನ್ನು ಬದುಕೋದ್ ಕಲ್ತಿಲ್ಲ ಮಗ. ಚೆನ್ನಾಗಿ ಓದ್ಬೇಕು. ನೋಡೋ, ಕೆಲವ್ರು ಕೇಳ್ತಾರೆ, ಸರ್ ನಾನು ಮಿಡಲ್ ಕ್ಲಾಸ್ ಹುಡುಗ, ಆವರೇಜ್ ಹುಡುಗ, ಬಡ ಕುಟುಂಬದ ಹುಡುಗ, ನಾನು ಟಾಪರ್ ಆಗ್ತೀನಾ, ಡಾಕ್ಟರ್ ಆಗ್ತೀನಾ, ಇಂಜಿನಿಯರ್ ಆಗ್ತೀನಾ? ಲಯನ್ ಸ್ಟ್ರಾಂಗ್ ಹೆವಿಯೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಅಲ್ಲ. ಎಲಿಫೆಂಟ್ ಇಸ್ ದ ಹೆವಿಯೆಸ್ಟ್ ಅನಿಮಲ್, ಬಟ್ ಸ್ಟಿಲ್ ಕಿಂಗ್ ಆಫ್ ದ ಫಾರೆಸ್ಟ್. ಲಯನ್ ಬುದ್ಧಿವಂತ ಪ್ರಾಣಿ ಅಲ್ಲ. ಫಾಕ್ಸ್ ಇಸ್ ದ ಕ್ಲೆವರೆಸ್ಟ್ ಅನಿಮಲ್, ಬಟ್ ಸ್ಟಿಲ್ ಲಯನ್ ಇಸ್ ದ ಕಿಂಗ್ ಆಫ್ ದ ಫಾರೆಸ್ಟ್. ಟಾಲೆಸ್ಟ್ ಅನಿಮಲ್ ಜಿರಾಫೆ, ಬಟ್ ಸ್ಟಿಲ್ ಲಯನ್ ಇಸ್ ದ ಕಿಂಗ್ ಆಫ್ ದ ಫಾರೆಸ್ಟ್. ಅರೆ ಹೆವಿ ಇಲ್ಲ, ಬುದ್ಧಿವಂತ ಅಲ್ಲ, ಕ್ಲೆವರ್ ಇಲ್ಲ, ಆದ್ರೂ ಸಹ ಲಯನ್ ಯಾಕೆ ಕಿಂಗ್ ಆಫ್ ದ ಫಾರೆಸ್ಟ್ ಆಗುತ್ತೆ? ಆಟಿಟ್ಯೂಡ್. ಯಾವ್ದಾದ್ರು ಎದುರುಗಡೆ ಒಂದು ಅನಿಮಲ್ ಬಂದ್ರೆ ಲಂಚ್ ಡಿನ್ನರ್ ಅಷ್ಟೇ ಅದಕ್ಕೆ ಗೊತ್ತಿರೋದು, ಎಮೋಷನ್ಸ್ ಎಲ್ಲ ಗೊತ್ತಿಲ್ಲ. ನೀವು ಒಂದ್ ಕೆಲಸ ಮಾಡಕ್ ಹೋಗು, ಹೆಜ್ಜೆ ఎవరేమనుకుంటారో ఎవరేమనుకుంటే వాళ్ళ పనులు వాళ్ళకు ఉంటాయిరా, నీ గురించి ఎవరు ಯೋಚಿಸ್ತಾಡೋ? ನಮ್ಮ ಹುಡುಗರು ನಾನು ತುಂಬಾ ಜನ ನೋಡ್ತೀನಿ. ಯಾಕೋ ಸರ್, ನಾನೇನಾದ್ರೂ ಮಾಡಕ್ ಹೋದ್ರೆ ನಮ್ಮೂರಲ್ಲಿ ಯಾರು ಸಪೋರ್ಟ್ ಮಾಡಲ್ಲ, ನಾನೇನಾದ್ರೂ ಸಾಧಿಸಕ್ ಹೋದ್ರೆ ಯಾರು ನನ್ನ ಇಷ್ಟಪಡಲ್ಲ. ನಿನ್ ఎవడు ಇಷ್ಟಪಡ್ತಾ ಅಂದ್ರೆ ಯಾಪತ್ತು ఎవడు ನಿನ್ ಇಷ್ಟಪಡಲ್ಲ. నువ్వే ಊರ್ಕೆ ಕಾಲ್ಪನಿಕ ಪ್ರಪಂಚದಲ್ಲಿ ಇದೆಯಾ ಮಗನೇ ನೀನು? ನಿನ್ ಇಷ್ಟಪಟ್ಟು ಬಿಡ್ತಾರೆ. ಕೂರ್ಸ್ಕೊಂಡು ಕೇಳು ನಿಮ್ಮೂರನ್ನು, ಒಂದು ಮನೆಗೂ ಹೋಗು, ನಿಮ್ ಬೀದಿಯಲ್ಲಿರೋರು, ನೀವು ನಾನು ಇಷ್ಟಪಡ್ತೀನಿ, ಯಾಕೆ ಇಷ್ಟಪಡ್ಬೇಕು ಅಂತಾರೆ. ಸರ್ವೆ ಮಾಡು ಮಗನೇ ನೋಡು, ನಿನ್ನ ಯಾರು ಇಷ್ಟಪಡಲ್ವೋ, ನಿನ್ ಕಲ್ಪನಾ ಪ್ರಪಂಚದಲ್ಲಿ ಇದೆಯಾ? ಅದಕ್ಕೆ ಚೆನ್ನಾಗಿ ಓದ್ಬೇಕು.